ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್, ನಾನು ಅವರಿಬ್ಬರನ್ನು ತುಂಬ ನೆನೆಸ್ಕೋತೀನಿ. ಯಾಕಂದರೆ ತುಂಬ ಒಳ್ಳೆ ಸಿನಿಮಾಗೆ ಯಾರ ಮಾತು ಕೇಳ್ದಿರ ಅದಕ್ಕೆ ಹಣ ಹೂಡಿದ್ರಲ್ಲ, ಅದಕ್ಕೆ ಹಂಗಾಗಿ ನಿಮ್ಮ ಧೈರ್ಯಕ್ಕೆ, ನಿಮ್ಮ ಮನಸ್ಸಿಗೆ ನಾನು ಸದಾ ಚಿರಋಣಿ. ತುಂಬ ದೊಡ್ಡ ಮಟ್ಟದ ಒಂದು ಸಿನಿಮಾನ ಮಾಡಿದ್ದೀರಾ, ನಾವು ಅದನ್ನು ಮರೆಯೋದಿಲ್ಲ. ಯಾವಾಗಲೂ ನಾವು ನೆನೆಸ್ಕೋತೀವಿ. ನಿಜವಾಗ್ಲೂ ನೀವೆಲ್ಲ ನಮ್ಮನ್ನು ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಹೋಗೋರು, ಕನ್ನಡ ಇಂಡಸ್ಟ್ರಿನ ನಡೆಸ್ಕೊಂಡು ಹೋಗುವಂಥ ನಿರ್ಮಾಪಕರು ಯಾರೇ ಆಗಿರ್ಬೋದು, ಸತ್ಯಪ್ರಕಾಶ್ ಸರ್ ಆಗ್ಬೋದು, RS ಗೌಡ್ರಿದ್ದಾರೆ, ಎಲ್ಲ ನಿರ್ಮಾಪಕರಿದ್ದೀರಾ. ಮತ್ತು ಏನಾನ ತೊಂದರೆ ಅಂದಾಗ ಓಡ್ ಬರೋಂಥ ವಾಣಿಜ್ಯ ಮಂಡಳಿ ಇದೆ, ಸದಸ್ಯರಿದ್ದೀರಾ. ಎಲ್ಲ ನಿಮ್ಮೆಲ್ಲರ ಈ ಒಂದು ಒಗ್ಗಟ್ಟಿಗೆ ಮತ್ತು ಈ ಶಕ್ತಿಗೆ ನಾನು ಚಿರಋಣಿಯಾಗಿರ್ತೀನಿ. ಈ ಸಾಮಾನ್ಯವಾಗಿ ಈ ಫಂಕ್ಷನ್ಗೆ ಬಂದಾಗ ಹೆಸರುಗಳು ಮರೆತು ಬಿಡ್ತೀನಿ. ಸೊ ಹಂಗಾಗಿ ಅದನ್ನು ಎಲ್ಲ ಬರ್ಕೊಂಬಂದೆ. ಇಲ್ಲಿ ನಿಲ್ಲೋದಕ್ಕೆ ಬಾಣ ಎಷ್ಟೇ ಬಿಟ್ಟರೂ ಸರಿ ಆ ನೋವನ್ನ ತಡೆಯೋ ಶಕ್ತಿ ಇರೋಂಥ ಶಕ್ತಿ ಕೊಟ್ಟಂಥ ನನ್ನ ಅಭಿಮಾನಿಗಳು. ನಾನು ಮನುಷ್ಯ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ. ನನ್ನ ಕಣ್ಣೀರದಾಗ ನನ್ನ ಕಣ್ಣೀರು ಒರೆಸಿದಂಥ ಅಭಿಮಾನಿಗಳು. ಇಂಡಸ್ಟ್ರಿಯಲ್ಲಿ ದುನಿಯಾ ವಿಜಯ್ ಇದು ಎಲ್ಲ ಮುಗಿದೋಯ್ತು ಅಂದಾಗ ತೊಡೆ ತಟ್ಟದಂಥ ಅಭಿಮಾನಿಗಳು. ಮತ್ತೆ ನಿನ್ನ ಜೊತೆಲಿ ನಾವಿದ್ದೀವಿ, ನೀವು ಸಲಗ ಆಗಿ ಅಂತ ಹೇಳಿದ ಎಲ್ಲ ನನ್ನ ಅಭಿಮಾನಿ ಸಲಗಗಳು. ಸಾಕಾಗಲಿಲ್ಲ ಅಂದರೆ ನಿಮ್ಮ ಜೊತೆ ಭೀಮ ಆಗ್ತೀನಿ ಅಂತ ಭೀಮಾದ ಭೀಮಗಳು ಅಭಿಮಾನಿಗಳು. ಈಗ ನನ್ನ ಕೈ ಹಿಡಿದು ಮತ್ತೆ ಲ್ಯಾಂಡ್ ಲಾರ್ಡ್ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳಿಗೂ, ಅಭಿಮಾನಿ ಮನೆಯವರಿಗಮ್ಮ ಚೆನ್ನಾಗಿದ್ದೀನಮ್ಮ. ನಾನು ಶಿವರಾಜ್ ಕುಮಾರ್ ಪಿಕ್ಚರ್ 100 ಸಲ ನೋಡಿದ್ದೀನಿ. ಆಯ್ತವ ಆಯ್ತು. ಕಾಂತಾರ ನೋಡಿದ್ದೀನಿ. ನಮಗೆ ನಿಮ್ಮ ಸಮರ್ಥಿಯಿಂದ ಒಂದು ಸನ್ಮಾನ ಮಾಡಿ. ಈಗ ಖಂಡಿತವಾಗ್ಲೂ ಮಾಡ್ತೀನಮ್ಮ. ಮಾಡೋಣ. ಖಂಡಿತವಾಗ್ಲೂ ಧನ್ಯವಾದಗಳಮ್ಮ, ನೀವು ಬಂದಿತ್ತು. ಒಂದು ಚೇರ್ ಕೊಡಮ್ಮ, ಹಾರ ಕೊಡಮ್ಮ. ಒಂಚೂರು ಒಂದ್ ನಿಮಿಷ. ಬೊಕ್ಕೆ ಕೊಡಿ ಸರ್. ಧನ್ಯವಾದಗಳು ಅಮ್ಮ, ಧನ್ಯವಾದಗಳು. ಯಾರು ಗೊತ್ತು ಹೆಣ್ಣು ಶಕ್ತಿ ಯಾವ ರೂಪದಲ್ಲಿ ಯಾವಾಗ ಎಲ್ಲಿ ಬಂದು ಆಶೀರ್ವಾದ ಮಾಡ್ತಾಳೆ ಅಂತ. 100ಕ್ಕೆ 100 ಸತ್ಯ. ನಂಬೋ ತಾಯಿ, ನಾವೆಲ್ಲ ನಂಬಿರೋ ತಾಯಿ ಅಂದಿರು, ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡಿ, ಎಲ್ಲರೂ ಯಾವುದೋ ರೂಪದಲ್ಲಿ ಬಂದು ಹರಿಸೋ ಹೋಗ್ತಾರೆ. ಅದಕ್ಕಿದೆ ಸಾಕ್ಷಿ.